ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ಹೋದ ಗುರುವಾರ 88ನೆಯ ಅಧ್ಯಾಯವನ್ನು ಮುಗಿಸಿದ್ವಿ. 89ನೆಯ ಅಧ್ಯಾಯಕ್ಕೆ ಕಾಲಿಡಬೇಕಿತ್ತು. ಶುಕ್ರವಾರ ಆಗಲಿಲ್ಲ. ಶನಿವಾರ ಭಾನುವಾರ ರಾಮಾಯಣದ ಚಿಂತನೆ ಆಯಿತು. ಈ ಹಿನ್ನೆಲೆಯಲ್ಲಿ ನಾವು ಈಗ 89ನೆಯ ಅಧ್ಯಾಯದಲ್ಲಿ ಇದ್ದೇವೆ. ಯುಧಿಷ್ಠಿರಃ ಕೇಲೋಕಾ ಯುಧ್ಯಮಾನಾನಾಂ ಶೂರಾಣಾಮನಿವರ್ತಿನಾಂ ಭವಂತಿ ನಿಧನಂ ಪ್ರಾಪ್ಯ ತನ್ಮೇ ಬ್ರೂಹಿ ಪಿತಾಮಹ. ಅನಿವರ್ತಿನಾಂ, ಯುದ್ಧದಲ್ಲಿ ಬೆನ್ನು ತಿರುಗಿಸಿ ಓಡದೆ ಯುದ್ಧ ಮಾಡುವ ಶೂರರಿಗೆ ಯಾವ ಲೋಕ ಆಗ್ತದೆ ಅಜ್ಜ ಹೇಳಿ. ಭೀಷ್ಮಃ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂಬರೀಷಸ್ಯ ಸಂವಾದಂ ಇಂದ್ರಸ್ಯ ಚ ಯುಧಿಷ್ಠಿರ. ನೋಡಪ್ಪ, ಈ ವಿಚಾರದಲ್ಲಿ ಅಂಬರೀಷ ಮತ್ತು ಇಂದ್ರ ಮಾತನಾಡಿದ್ದಾರೆ. ಆ ಸಂವಾದವನ್ನು ನಿನ್ನ ಮುಂದೆ ಇಡ್ತೀನಿ ಅಂತಾರೆ. ಅಂಬರೀಷ ಅಂದರೆ ಯಾರು ಏಕಾದಶಿಯನ್ನು ಮಾಡಿ ಏಕಾದಶಿಯ ಮಹತ್ವವನ್ನು ಜಗತ್ತಿಗೆ ತಿಳಿಸಿದನೋ ಅಂತಹ ಅಂಬರೀಷ. ಅವನು ಇಂದ್ರನ ಜೊತೆಗೆ ಮಾತನಾಡಿದ ಇದೇ ವಿಚಾರದ ಬಗ್ಗೆ. ಹೀಗಾಗಿ ಇದನ್ನು ನಾನು ಹೇಳ್ತೇನೆ, ಕೇಳು. ಅಂಬರೀಷೋ ಹಿನಾಭಾಗಃ ಸ್ವರ್ಗಂ ಜಿತ್ವಾ ಸುದುರ್ಜಯಂ ದದರ್ಶ ಸುರಲೋಕಸ್ಥಂ ಸಶಕ್ರಂ ಸಚಿವೈಃ ಸಹ. ಅಂಬರೀಷ ನಾಭಾಗನ ಮಗ. ಅವನು ಸ್ವರ್ಗವನ್ನು ಗೆದ್ದು, ಅಂದರೆ ಸ್ವರ್ಗವನ್ನು ಪಡೆದು ಇಂದ್ರಲೋಕದಲ್ಲಿರುವ ಇಂದ್ರನನ್ನ ಕಂಡ ಅಂತೆ. ಸರ್ವತೇಜೋಮಯಂ ದಿವ್ಯಂ ವಿಮಾನವರಮಾಸ್ಥಿತಂ ಉಪರಿ ಗಚ್ಚಂತಂ ಸ್ಥಾನಂ ಸೇನಾಪತಿಂ ಶುಭಂ. ಆದರೆ ಇವನಿಗಿಂತ ಸುದೇವ ಅಂತನ್ನುವ ಇವನ ಸೇನಾಧಿಪತಿ, ಅಂಬರೀಷನ ಸೇನಾಧಿಪತಿ, ಅವನು ಅಂಬರೀಷನಿಗಿಂತ ಎತ್ತರದ ಸ್ಥಾನಕ್ಕೆ ಹೋಗ್ತಾ ಇದ್ದಂತೆ. ತಂ ದೃಷ್ಟೋಪರಿ ಗಚ್ಚಂತಂ ಸೇನಾಪತಿ ಮುದಾರಧೀಹಿ ಶೂರಸ್ಥಾನಮನುಪ್ರಾಪ್ತಂ ಸುದೇವಂ ನಾಮತಃ ವೃದ್ಧಿಂ ದೃಷ್ಟ್ವಾ ಸುದೇವಸ್ಯ ವಿಸ್ಮಿತ ಪ್ರಾಹವಾಸವಂ. ಹೀಗೆ ಎತ್ತರಕ್ಕೆ ಏರುವ ಸುದೇವ ಎನ್ನುವ ತನ್ನ ಸೇನಾಧಿಪತಿಯ ವೈಭವವನ್ನು ಕಂಡು ಅಚ್ಚರಿಯಾಯಿತು ಅವನಿಗೆ. ಇಂದ್ರನನ್ನ ಕೇಳಿದ. ಅಂಬರೀಷಃ ಸಾಗರಾಂತಾಂ ಮಹೀಂ ಕೃತ್ಸ್ನಾ ಮನುಚಾಸ್ಯ ಯಥಾ ವಿಧಿ ಚಾತುರ್ವರ್ಣ್ಯಂ ಯಥಾ ಶಾಸ್ತ್ರಂ ಪ್ರವೃತ್ತೋ ಲೋಕಕಾಮ್ಯಯಾ. ಎಲೈ ಇಂದ್ರನೇ, ನಾನು 3 ಲೋಕವನ್ನು ಧರ್ಮದಿಂದ ಆಳಿದ್ದೇನೆ, ಚಾತುರ್ವರ್ಣ್ಯವನ್ನು ಪಾಲಿಸಿದ್ದೇನೆ. ಬ್ರಹ್ಮಚರ್ಯ, ಗುರುಗಳ ಸೇವೆ, ಬ್ರಹ್ಮಚರ್ಯೇಣ ಘೋರೇಣ ಆಚಾರ್ಯ ಕುಲ ಸೇವೆಯ, ವೇದವನ್ನು ಧರ್ಮದಿಂದ ಅಧ್ಯಯನ ಮಾಡಿದ್ದೇನೆ. ವೇದಾನದೀತ್ಯ ಧರ್ಮೇಣ, ರಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೇನೆ. ಅತಿಥೀನ್ ಅನ್ನದಾನೇನ ಪಿತೃನ್ಶ್ಚ ಸ್ವಧಯಾ ತಥಾ ಋತ್ವಿಕ್ ಸಹಾಯೋ ದೀಕ್ಷಾಭಿಃ ದೇವಾನ್ಯಜ್ಞೈರನುತ್ತಮೈಃ. ಅತಿಥಿಗಳಿಗೆ ಅನ್ನದಾನದಿಂದ ತೃಪ್ತಿಗೊಳಿಸಿದೆ, ಪಿತೃಗಳನ್ನು
ಶ್ರಾದ್ದದಿಂದ ತೃಪ್ತಿಗೊಳಿಸಿದೆ, ಪುರೋಹಿತರ ಸಹಾಯದಿಂದ ದೀಕ್ಷೆಯನ್ನು ಪಡೆದೆ, ಯಜ್ಞದಲ್ಲಿ ದೀಕ್ಷಿತನಾದೆ, ಕ್ಷತ್ರಧರ್ಮೇ ಸ್ಥಿತೋ ಭೂತ್ವ ಯಥಾ ಶಾಸ್ತ್ರಂ ಯಥಾ ವಿಧಿ ಉದೀಕ್ಷಮಾಣ ಪೃತನಾಂ ಜಯಾಮಿ ಯುಧಿವಾತವಾ. ಕ್ಷತ್ರಧರ್ಮದಲ್ಲಿ ಇದ್ದು ಸೇನೆಯನ್ನು ನೋಡುತ್ತಾ ಬೇರೆಯವರ ಸೇನೆಯನ್ನು ಗೆಲ್ಲುತ್ತಿದ್ದೆ. ಆದರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದವನು ಸುದೇವ. ನನಗಿದ್ದ ಹೆಚ್ಚಿನ ಕ್ವಾಲಿಟಿಗಳು ಅವನಿಗೆ ಇರಲಿಲ್ಲ. ದೇವರಾಜ ಸುದೇವೋಯಂ ಮಮ ಸೇನಾಪತಿ ಪುರ ಆಸೀದ್ಯೋಧ ಪ್ರಶಾಂತಾತ್ಮ ಸೋಯಂ ಕಸ್ಮಾದತೀತ್ಯಮಾಂ. ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದವ ಇವನು ಎತ್ತರಕ್ಕೆ ಏರಿದ್ದಾನೆ. ದೇವರಾಜ ಸುದೇವೋಯಂ ವಿಮಾನಂ ಸೂರ್ಯ ಸಂಕಾಚಂ ಆಸ್ಥಿತೋ ಮೋದತೆ ದಿವಿ ನಾನೇನ ಕೃತಿಭಿರ್ಮುಕ್ಷೈಃ ಇಷ್ಟಂ ನೈವ ದ್ವಿಜಾತಯಃ ತರ್ಪಿತಾ ವಿಧಿವಚ್ಚಕ್ರ ಸೋಯಂ ಕಸ್ಮಾದತೀತ್ಯಮಾಂ. ಆದರೆ ಇವನು ಯಾಗಗಳನ್ನು ಮಾಡಿಲ್ಲ, ಬ್ರಾಹ್ಮಣರನ್ನ ದಕ್ಷಿಣಗಳಿಂದ ಸಂತಸಗೊಳಿಸಿಲ್ಲ, ದಾನ ಮಾಡಿಲ್ಲ. ಹೀಗಿದ್ರೂ ನನ್ನನ್ನು ಮೀರಿ ಎತ್ತರಕ್ಕೆ ಏರ್ತಾ ಇದ್ದಾನಲ್ಲ, ಏನು ಕಾರಣ? ಶಕ್ರಃ ಯದನೇನ ಕೃತಂ ಕರ್ಮ ಪ್ರತ್ಯಕ್ಷಂತೆ ಮಹೀಪತೆ ಪುರಾ ಪಾಲಯತಃ ಸಮ್ಯಕ್ ಪೃಥಿವೀಂ ಧರ್ಮತೋ ನೃಪ. ಅದಕ್ಕೆ ಇಂದ್ರ ಹೇಳಿದ, ಇವನು ಮಾಡಿದ್ದನ್ನ ನೀನು ಪ್ರತ್ಯಕ್ಷವಾಗಿ ನೋಡಿದ್ದಿ. ಭೂಮಿಯನ್ನ ಚೆನ್ನಾಗಿ ಪಾಲನೆ ಮಾಡಿದ್ದ. ಶತ್ರವೋ ನಿರ್ಜಿತಾ ಸರ್ವೇ ಏತವಾಹಿತಕಾರಿಣಃ. ನಿನಗಾಗಿ ಅಂದರೆ ರಾಜ್ಯಕ್ಕಾಗಿ ಶತ್ರುಗಳೊಡನೆ ಹೋರಾಡಿದ. ಸಂಯಮೋ ವಿಯಮಶ್ಚೈವ ಸುಯಮಶ್ಚ ಮಹಾಬಲಃ ರಾಕ್ಷಸ ದುರ್ಜಯ ಲೋಕೆ ತ್ರಯಸ್ತೆ ಯುದ್ಧ ದುರ್ಮದಾಹ. ನಿನ್ನ ಶತ್ರುಗಳು 3 ಜನ ಇದ್ರು. ಒಬ್ಬನ ಹೆಸರು ಸಂಯಮ ಅಂತ, ಇನ್ನೊಬ್ಬನ ಹೆಸರು ವಿಯಮ, ಮೂರನೇವನ ಹೆಸರು ಸುಯಮ. ಈ ಹೆಸರನ್ನಾದರೂ ಇಡ್ಲಿ, ಗೂಗಲಲ್ಲಿ ಹಾಕಿ ಯಾರಾದರೂ, ಸಂಯಮ ವಿಯಮ ಸುಯಮ ಅಂತ. 3 ಜನ ರಾಕ್ಷಸರು. ಪುತ್ರಾಸ್ತೆ ಶತಶೃಂಗಸ್ಯ ರಾಕ್ಷಸಸ್ಯ ಮಹೀಪತೆ. ಶತಶೃಂಗನೆಂಬ ರಾಜನ ಮಕ್ಕಳು. ಅಥ ತಸ್ಮಿನ್ ಶುಭೇ ಕಾಲೇ ತವ ಯಜ್ಞಂ ವಿತನ್ವತಃ ಅಶ್ವಮೇಧಂ ಮಹಾಯಾಗಂ ದೇವಾನಾಂ ಹಿತಕಾಮ್ಯಯ. ಅವರು ಅಶ್ವಮೇಧ ಯಾಗ ಮಾಡುವಾಗ ನಿನಗೆ ಅಡ್ಡಿ ಮಾಡಲಿಕ್ಕೆ ಅಂತ ಬಂದರು. ನಿನಗದು ವಿಷಯವೇ ಗೊತ್ತಿಲ್ಲ. ನೀನು ಅಶ್ವಮೇಧದಲ್ಲಿ ದೀಕ್ಷಿತನಾಗಿದ್ದಿ. ನಿನ್ನ ಸೇನಾಧಿಪತಿ ಸುದೇವ ಅವರನ್ನ ಎದುರಿಸಿದ. ತಸ್ಯತೆ ಖಲು ವಿಜ್ಞಾರ್ಥಂ ಆಗತಾ ರಾಕ್ಷಸಾಸ್ತ್ರಯಃ ಕೋಟಿಶತ ಪರಿವಾರಾಂ ರಾಕ್ಷಸಾನಾಂ ಮಹಾಚಮೂಂ ಪರಿಗೃಶ್ಯ ತತಃ ಸರ್ವಾಃ ಪ್ರಜಾಬಂದೀಕೃತಾಸ್ತವಾಂ. ಕೋಟಿ ಸೈನಿಕರು ಅವನಿಗೆ, ಶತಶೃಂಗನಿಗೆ, ಶತಶೃಂಗನ ಮಕ್ಕಳಿಗೆ. ಆ ಎಲ್ಲ ಸೇನೆಯನ್ನ ಮಸುಕುವಂತೆ ಮಾಡಿ ಮುತ್ತಿಗೆ ಹಾಕಿಸಿ ನಿನ್ನ ಪ್ರಜೆಗಳನ್ನ ಕಾಡಿಸಿದರು. ವಿಫ್ವಲಾಶ್ಚ ಪ್ರಜಾಸರ್ವಾಃ ಸರ್ವೇ ಚ ತವ ಸೈನಿಕಾಃ ನಿರಾಕೃತಸ್ತ್ವಯಾ ಚಾಸೀತ್ ಸುದೇವ ಸೈನ್ಯನಾಯಕಃ. ಆಮೇಲೆ ಪ್ರಜೆಗಳೆಲ್ಲ ವಿಫಲರಾಗಿದ್ರು. ನೀನು ಸುದೇವನನ್ನ ಅಷ್ಟು ಚೆನ್ನಾಗಿ ನೋಡ್ತಾ ಇರಲಿಲ್ಲ. ನೋಡಿ, ಸಜ್ಜನರು ಅಂತ ಹೇಳಿದ್ರು ಕೂಡ ಒಬ್ಬ ಒಳ್ಳೆಯವನ ಬಗೆಗೆ ಇವನಿಗೆ, ಅಂಬರೀಷನಿಗೆ ಒಂದು ತಿರಸ್ಕಾರವೇ ಇತ್ತು. ಅಂತಹ ಗೌರವ ಏನು ಅವನ ಮೇಲೆ ಇರಲಿಲ್ಲ. ತತ್ರಾಮಾತ್ಯ ವಚ ಶ್ರುತ್ವ ನಿರಸ್ತಸರ್ವಕರ್ಮಸು ಶ್ರುತ್ವ ತೇಷಾಂ ವಚೋ ಭೂಯಃ ಸೋಪಧಂ ವಸುಧಾಧಿಪ ರಾಕ್ಷಸ ಸರ್ವಸೈನ್ಯ ಸಮಾಯುಕ್ತಃ
ಸುದೇವ ಪ್ರೇರಿತಸ್ತ್ವಯಾ. ಅವನನ್ನ ಹತ್ತಿರಕ್ಕೆ ಏನು ತಗೊಂಡಿರಲಿಲ್ಲ. ಅಮಾತ್ಯರ ಮಾತನ್ನ ಕೇಳಿ ಅವನನ್ನ ಎಲ್ಲಾ ಕರ್ಮದಿಂದ ಅವನು ಸ್ವಲ್ಪ ದೂರ ಇಟ್ಟಿದ್ದೆ ನೀನು. ಅವಾಗ ರಾಕ್ಷಸರು ದಾಳಿ ಮಾಡಿದ್ರು. ಕಡೆಗೆ ಸುದೇವನೇ ಬೇಕಾಯಿತು. ಆ ಸುದೇವ ಏನು ಮಾಡಿದ, ಎಲ್ಲ ಸೈನ್ಯವನ್ನ ತೆಗೆದುಕೊಂಡು ನಿಮಗೆ ಯಾರಿಗೂ ಹೇಳದೆ, ನೀವು ಹೇಳಿದ್ರೆ ಅಷ್ಟೇ ಅವನನ್ನು ನೋಡ್ಕೊ ಅಂತ. ಆ ಕೆಲಸ ಎಷ್ಟು ಹೊಣೆಯದ್ದು, ಎಷ್ಟು ರಿಸ್ಕ್, ಇದ್ಯಾವುದನ್ನು ನೋಡ್ಲಿಲ್ಲ ನೀನು ಅಂಬರೀಷ. ನಿನ್ನ ಅಣತಿಯಂತೆ ಎಲ್ಲ ಸೈನ್ಯದಿಂದ ಕೂಡಿಕೊಂಡು ಸುದೇವ ಏನು ಮಾಡಿದ, ರಾಕ್ಷಸರನ್ನ ಕೊಲ್ಲಲಿಕ್ಕೆ ಅಂತ ಹೋದ. ನಾಜಿತ್ವಾ ರಾಕ್ಷಸೀಂ ಸೇನಾಂ ಪುನರಾಗಮನಂ ತವ ಬಂದಿ ಮೋಕ್ಷಮಕೃತ್ವಾ ಚ ನ ಚಾಗಮನಮಿಷ್ಯತೆ. ಅವನು ಪ್ರತಿಜ್ಞೆ ಮಾಡಿದ್ದ, ರಕ್ಕಸರ ಸೇನೆಯನ್ನು ಕೊಲ್ಲದೆ ಪಟ್ಟಣಕ್ಕೆ ಮರಳುವುದಿಲ್ಲ. ಏನು ರಾಕ್ಷಸರು ಸೇನೆಯನ್ನ ಮುತ್ತಿಗೆ ಹಾಕಿ ಒತ್ತೆ ಇಟ್ಟುಕೊಂಡಿದ್ದಾರೆ, ಅವರನ್ನು ಬಿಡಿಸಿಯೇ ಬರೋದು. ಸುದೇವಸ್ತದ್ವಚ ಶ್ರುತ್ವ ಪ್ರಸ್ಥಾನಮಕರೋನ್ ನೃಪ ಸಂಪ್ರಾಪ್ತಶ್ಚ ಸತಂ ದೇಶಂ ಯತ್ರ ಬಂದೀಕೃತಃ ಪ್ರಜಾ. ಆ ಮಾತನ್ನ ಗಟ್ಟಿಯಾಗಿ ಕೇಳಿ ಹೇಳಿ ಹೊರಟ. ಆ ದೇಶಕ್ಕೆ ಹೋದ. ಜನರನ್ನೆಲ್ಲ ಆ ರಾಕ್ಷಸರು ಒತ್ತೆ ಇಟ್ಕೊಂಡಿದ್ರು. ಪಶ್ಯತಿ ಸ್ಮ ಮಹಾಘೋರಾಂ ರಾಕ್ಷಸಾನಾಂ ಮಹಾಚಮೂಂ ದೃಷ್ಟ್ವಾ ಸಂಚಿಂತಯಾಮಾತ ಸುದೇವೋ ವಾಹಿನೀಪತಿ. ನೋಡಿದ ಸೇನೆಯನ್ನ, ಘೋರವಾದ ಸೇನೆ. ಯೋಚನೆ ಮಾಡಿದ ಅಂತೆ ಸುದೇವ, ನೇಯಂ ಶಕ್ಯ ಚಮೂರ್ಜೇತುಂ ಅಪಿಸೇಂದ್ರೈಸ್ಸುರಾತುರೈಹಿ. ದೇವತೆಗಳಿಗೂ ಗೆಲ್ಲಲಾಗದ ಸೈನ್ಯವಿದು. ನಾಂಬರೀಷಕ್ಕಲಾಮೇಕಾಂ ಯೇಷಾಂ ಕ್ಷಪಯಿತುಂ ಕ್ಷಮಃ ದಿವ್ಯಾಸ್ತ್ರಬಲಭೂಯಿಷ್ಠಃ ಕಿಮಹಂ ಪುನರೀದೃಚಃ. ಅಂಬರೀಷ ಈ ಒಂದು ಸೇನೆಯ ಭಾಗವನ್ನೂ ಕೊಲ್ಲಲಾಗುವುದಿಲ್ಲ. ಅಂಬರೀಷನಿಗೆ ದಿವ್ಯಾಸ್ತ್ರಗಳೆಲ್ಲ ಗೊತ್ತಿದೆ, ಆದರೆ ನನಗೆ ಅಷ್ಟೊಂದು ದಿವ್ಯಾಸ್ತ್ರಗಳು ಗೊತ್ತಿಲ್ಲ. ಅಂಬರೀಷನಿಗೆ ಆಗಲ್ಲ ಅಂದ್ರೆ ನನಗಾಗತ್ತಾ? ತತಃ ಸೇನಾಂ ಪುನಃಸರ್ವಾಂ ಪ್ರೇಷಯಾಮಾತ ಪಾರ್ಥಿವ ಯತ್ರ ತ್ವಂ ತಹಿತೈಃ ಸರ್ವೈಃ ಮಂತ್ರಿಭಿಸ್ಸೋಪಧೈನ್ ನೃಪಾ. ತನ್ನ ಸೇನೆಯ ಕಡೆಗೆ ತಿರುಗಿ ಹೇಳಿದ, ಎಲೈ ಸೈನಿಕರೇ, ಮತ್ತೆ ರಾಜನ ಬಳಿಗೆ ಹೋಗಿ ಕಾಲ ಬಂದಾಗ ಅಶ್ವಮೇಧದ ದಿಗ್ವಿಜಯವನ್ನು ಮುಂದುವರಿಸಿ. ಈಗ ರಾಕ್ಷಸರ ಸೇನೆಯನ್ನ ಕುರಿತು ಯುದ್ಧ ಮಾಡಬೇಡಿ ಅಂತ ಹೇಳಿ ವಾಪಸ್ ಕಳುಹಿಸಿದ. ಅವನೇನು ಮಾಡಿದ, ತಥೋ ರುದ್ರಂ ಮಹಾದೇವಂ ಪ್ರಪನ್ನಃ ಜಗತಪತಿಂ ಶ್ಮಶಾನ ನಿಲಯಂ ದೇವಂ ತುಷ್ಟಾವರ್ಷಭಧ್ವಜಂ. ಶ್ಮಶಾನದಲ್ಲಿ ನೆಲೆಗೊಂಡ ಎತ್ತನ್ನು ಏರಿ ಬರುವ ಸದಾಶಿವನನ್ನು ಪ್ರಾರ್ಥನೆ ಮಾಡಿದ ಅಂತೆ ಸುದೇವ. ಸ್ತುತ್ವಾ ಶತ್ರಂ ಸಮಾದಾಯ ಸ್ವಶಿರಶ್ಛೇತ್ತು ಮುದ್ಯತಃ ಕಾರುಣ್ಯಾತ್ ದೇವದೇವೇನ ಗೃಹೀತಸ್ತಸ್ಯ ದಕ್ಷಿಣಃ. ದೇವರನ್ನ ಸ್ತೋತ್ರ ಮಾಡಿ, ಸದಾಶಿವನನ್ನ ಸ್ತೋತ್ರ ಮಾಡಿ ಕತ್ತಿ ತೆಗೆದುಕೊಂಡು ತನ್ನ ಕತ್ತನ್ನೇ ಕತ್ತರಿಸ್ಕೊಳ್ಳಿಕ್ಕೆ ಹೊರಟ. ಆಗ ರುದ್ರ ಏನು ಮಾಡಿದ, ಕರುಣೆಯಿಂದ ಅವನ ಬಲಗೈಯನ್ನ ಹಿಡಿದು ನುಡಿದ ಅಂತೆ, ಕಿಮಿದಂ ಸಾಹಸಂ ಪುತ್ರ ಕರ್ತು ಕಾಮೋ ವದಸ್ವಮೇ. ಮಗು, ಇದೇನು ದುಡುಕ್ತಾ ಇದ್ದಿ? ಇಂದ್ರಃ ಸ ಉವಾಚ ಮಹಾದೇವಂ ಶಿರಸಾತ್ವವನೀಂ ಗತಃ. ಇಂದ್ರ ಈ ಕಥೆಯನ್ನು ಮುಂದುವರಿಸ್ತಾನೆ. ಓ ಅಂಬರೀಷ, ಸದಾಶಿವನಿಗೆ ಸುದೇವ ನುಡಿದ ಏನಂತ, ಭಗವನ್ ವಾಹಿನೀಮೇನಾಂ ರಾಕ್ಷಸಾನಾಂ ತುರೇಶ್ವರ ಅಶಕ್ತೋಹಂ ರಣೇ ಜೇತುಂ
ತಸ್ಮಾತ್ ತ್ಯಕ್ಷ್ಯಾಮಿ ಜೀವಿತುಂ. ಓ ಪೂಜ್ಯನೇ, ಈ ರಕ್ಕಸರ ಸೇನೆಯನ್ನು ನಾನು ಕೊಲ್ಲಲಾರೆ, ದೇಹ ಬೇಕಾರೆ ಬಿಟ್ಟುಬಿಡುತ್ತೇನೆ. ಗತಿರ್ಭವ ಮಹಾದೇವ ಮಮಾರ್ತಶ್ಚ ಜಗತ್ಪತೆ. ನೀನೇ ನನಗೆ ಗತಿ. ನಾಗಂತವ್ಯಮಜಿತ್ವಾಚ ಮಾಮಾಹ ಜಗತೀಪತಿ ಅಂಬರೀಚೋ ಮಹಾದೇವ ಕ್ಷಾರಿತ ಸಚಿವೈಃ ಸಹ. ನಮ್ಮ ದೊರೆ ಅಂಬರೀಷ ಇಲ್ಲಿಗೆ ಬರಬಾರದು, ಗೆಲ್ಲದೆ ಅಂತ ಹೇಳಿದ. ಅದರಿಂದಾಗಿ ನನಗೆ ಗೆಲ್ಲಲಿಕ್ಕಾಗೋದಿಲ್ಲ, ಸತ್ತೋಗದೆ ಕ್ಷೇಮ. ತಮುವಾಚ ಮಹಾದೇವ ಸುದೇವಂ ಪತಿತಂ ಕ್ಷಿತೌ ಅಧೋಮುಖಂ ಮಹಾತ್ಮಾನಂ ಸತ್ವಾನಾಂ ಹಿತಕಾಮ್ಯಯ. ಹೀಗೆ ಭೂಮಿಯಲ್ಲಿ ಬಿದ್ದು ಉದ್ದಂಡ ನಮಸ್ಕಾರ ಹಾಕಿದ್ದು ಅಧೋಮುಖನಾಗಿ ಜೀವರಿಗೆ ಹಿತವನ್ನು ಉಂಟು ಮಾಡಲೋಸುಗ ತನ್ನ ದೇಹವನ್ನು ಅರ್ಪಿಸಲು ತಯಾರಿದ್ದಾನೆ. ಆಗ ಸದಾಶಿವನಿಗೆ ಅವನ ಮೇಲೆ ಕರುಣೆ ಉಂಟಾಯಿತು. ಧನುರ್ವೇದಂ ಸಮಾಹೂಯ ಸಗಣಂ ಸಹ ವಿಗ್ರಹಂ ರಥನಾಗಾಶ್ವಕಲಿಲಂ ದಿವ್ಯಾಸ್ತ್ರತಮಲಂಕೃತಂ ರಥಂಚ ಸುಮಹಾಭಾಗಂ ಯೇನ ತತ್ರಿಪುರಂ ಹತಂ ಧನುಪಿನಾಕಂ ಖಡ್ಗಂಚ ರೌದ್ರಮಸ್ತ್ರಂಚ ಶಂಕರಃ. ಧನುರ್ವೇದದ ಅಭಿಮಾನಿಯನ್ನು ಕರೆದ ಅಂತೆ. ಧನುರ್ವೇದದ ಅಭಿಮಾನಿಗಳು ಜಯ ಮತ್ತು ಸುಪ್ರಭಾ ಅಂತ. ಆ ಜಯ ಮತ್ತು ಸುಪ್ರಭಾ ಅನ್ನುವ ದಕ್ಷ ಕನ್ಯೆಯರಿಗೆ ತಲಾ 50 ಜನ ಮಕ್ಕಳು ಹುಟ್ಟಿದ್ರು. ಸಂಹಾರ ಅನ್ನುವ 50 ಜನ ಮಕ್ಕಳು, ಹಾಗೆ ಪ್ರಯೋಗ ಅಂತನ್ನುವ 50 ಜನ ಮಕ್ಕಳು. ಅಷ್ಟೂ ಜನರಿಗೆ ಹೇಳಿದನಂತೆ, ಇವನಿಗೆ ನೀವು ಸಹಕಾರಿಗಳಾಗಿರಬೇಕು ಅಂತ. ತ್ರಿಪುರಾಸುರರನ್ನು ಕೊಲ್ಲುವಾಗ ಯಾವ ರಥವನ್ನು ಏರಿದ್ದನೋ ಆ ರಥವನ್ನು ಕೊಟ್ಟ ಅಂತೆ. ತನ್ನ ಪಿನಾಕ ಎನ್ನುವ ಧನುಸ್ಸನ್ನು ಕೊಟ್ಟ, ಖಡ್ಗವನ್ನು ಕೊಟ್ಟ. ಈ ಹಿಂದೆ ನಿಜಘಾನಾತುರಾಂತರವಾನ್ ಏನ ದೇವಸ್ತ್ರಿಯಂಬಕಃ. ಅಂಬಕ ಅಂದರೆ ಕಣ್ಣು, ತ್ರ್ಯಂಬಕ ಅಂದರೆ ಮುಕ್ಕಣ್ಣ ಅಂತ ಅರ್ಥ. ಮುಕ್ಕಣ್ಣನಾದ ಸದಾಶಿವ ಯಾವ ಅಸ್ತ್ರಗಳಿಂದ ಎಲ್ಲ ಅಸುರರನ್ನು ಕೊಂದಿದ್ನೋ ಆ ಅಸ್ತ್ರಗಳನ್ನು ಕೊಟ್ಟು, ಆ ಆಯುಧಗಳನ್ನು ಕೊಟ್ಟು ಸುದೇವನಿಗೆ ನುಡಿದ ಸದಾಶಿವ, ರಥಾದಸ್ಮಾತ್ ಸುದೇವತ್ವಂ ದುರ್ಜಯಸ್ತು ಸುರಾತುರೈಃ ಮಾಯಯಾ ಮೋಹಿತೋ ಭೂಮೌ ನ ಪದಂ ಕರ್ತುಮರ್ಹಸಿ. ಸುದೇವ, ನೀನು ಯಾವುದೇ ಕಾರಣಕ್ಕೂ ರಥದಿಂದ ಇಳಿಬೇಡ. ನನ್ನ ರಥದಿಂದ ಇಳಿದೆಯೋ ನಿನಗೆ ಸಾವು ಕಟ್ಟಿಟ್ಟ ಬುತ್ತಿ. ಮಾಯಯ ಮೋಹಿತೋ ಭೂಮೌ, ಯಾವುದೋ ಒಂದು ಮಬ್ಬುತನಕ್ಕೆ ಒಳಗಾಗಿ ಕೆಳಗಡೆ ಇಳಿಯಬೇಡ. ಅತ್ರಸ್ಥಸ್ತ್ರಿದಶಾನ್ ಸರ್ವಾನ್ ಜ್ಯೇಷ್ಠಸೇತರವದಾನವಾನ್. ಇಲ್ಲಿದ್ದು ಎಲ್ಲರನ್ನ ಗೆಲ್ಲುವೆಯಂತೆ. ರಾಕ್ಷಸರನ್ನ, ಪಿಶಾಚರನ್ನ ನಿನ್ನನ್ನು ನೋಡ್ಲಿಕ್ಕೆ ಕೂಡ ಆಗಲ್ಲ. ಈ ರಥವನ್ನೇ ನೋಡ್ಲಿಕ್ಕಾಗಲ್ಲ, ಇನ್ನು ಯುದ್ಧ ಎಲ್ಲಿ ಮಾಡ್ತಾರೆ. ಸಜಿತ್ವಾ ರಾಕ್ಷಸಾನ್ ಸರ್ವಾನ್ ಕೃತ್ವಾ ಬಂದಿ ವಿಮೋಕ್ಷಣಂ ಘಾತಯಿತ್ವಾ ಚ ತಾನ್ ಸರ್ವಾನ್ ಬಾಹುಯುದ್ಧೇ ತ್ವಯಂ ಹತಃ. ಆಮೇಲೆ ಎಲ್ಲ ರಾಕ್ಷಸರನ್ನ ಕೊಂದ, ಪ್ರಜೆಗಳನ್ನ ಒತ್ತೆಯನ್ನ ಬಿಡುಗಡೆ ಮಾಡಿದ. ಒತ್ತೆ ಅಂದರೆ ಹಾಸ್ಟೈಲ್ನಿಂದ ಬಿಡುಗಡೆ ಮಾಡಿ ಎಲ್ಲರನ್ನ ಕೊಂದು ವಿಯಮನನ್ನ ಕೊಂದ. ಹಾಗೆ ಎಲ್ಲ ರಾಕ್ಷಸರನ್ನೂ ಕೊಂದು ವಿಯಮನ ಜೊತೆಗೆ ತಾನು ಸತ್ತ. ಅಂದರೆ ವಿಯಮ ಅನ್ನುವವನನ್ನು ಕೊಲ್ಲುತ್ತಾ ಸತ್ತ. ಇದು ಕಥೆ. ಅಂಬರೀಷ, ನಿನಗೆ ಗೊತ್ತಾಗದ ಸಂಗತಿ ಇದು, ನಾನಿವತ್ತು ಹೇಳ್ತಾ ಇದ್ದೇನೆ. ಸಂಗ್ರಾಮ ಯಜ್ಞಸ್ಸು ಮಹಾನ್ ಯಶ್ಚಾನ್ಯೋ ಯುಧ್ಯತೆ ನರಃ ಸನ್ನದ್ಧೋ ದೀಕ್ಷಿತ ಸರ್ವೋ ಯೋಧ ಪ್ರಾಪ್ಯ ಚಮೂಮುಖಂ. ಇದು ಸಂಗ್ರಾಮವೆಂಬ ಯಜ್ಞವನ್ನು ಮಾಡಿದ. ನೋಡಿ, ನಮ್ಮಲ್ಲಿ ಯಜ್ಞ ಅಂತ ಹೇಳಿದ್ರೆ ಸಂಕುಚಿತ ಅರ್ಥ ಇಲ್ಲವೇ ಇಲ್ಲ. ದೇವರ ಪೂಜೆ ಅಂತ.
ಯಾವ ಯಾವ ರೀತಿಯಲ್ಲಿ ದೇವರ ಪೂಜೆ ಮಾಡಬಹುದೋ ಅವೆಲ್ಲವೂ ಯಜ್ಞವೇ. ಈ ಒಂದು ಸಂಗತಿ ಗೊತ್ತಾಗದೇನೆ ಯಜ್ಞ ಅಂದರೆ ಇದು ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಅನ್ಕೊಳ್ತಾ ಇದ್ದೇವೆ. ಯತಿಗಳೂ ಯಜ್ಞ ಮಾಡಬಹುದು, ಬ್ರಹ್ಮಚಾರಿಗಳೂ ಯಜ್ಞ ಮಾಡ್ತಾರೆ. ಇವ್ರ ಥರ ಯಜ್ಞ ಅವ್ರು ಮಾಡಲಿಕ್ಕಿಲ್ಲ, ಗೃಹಸ್ಥರ ಥರ ಯಜ್ಞ ಮಾಡಲಿಕ್ಕಿಲ್ಲ ಅಷ್ಟೇ. ಅದರಿಂದಾಗಿ ಸಂಗ್ರಾಮ ಯಜ್ಞಸ್ಸು ಮಹಾನ್ ಸನ್ನದ್ಧೋ ದೀಕ್ಷಿತ ಸರ್ವಃ ಯೋಧ ಪ್ರಾಪ್ಯ ಚಮೂ ಮುಖಂ. ಯುದ್ಧದಲ್ಲಿ ತೊಡಗಿದರೆ ದೀಕ್ಷೆ ಇದ್ದ ಹಾಗೆ. ಯಾರು ಕ್ಷತ್ರಿಯರೋ, ರಾಷ್ಟ್ರಕ್ಕಾಗಿ ಪ್ರಾಣವನ್ನು ಕೊಡಲಿಕ್ಕೆ ತಯಾರೋ, ಅವರೆಲ್ಲರೂ ಕೂಡ ಯುದ್ಧ ಯಜ್ಞದ ಅಧಿಕಾರದಲ್ಲಿ ನೆಲೆಗೊಂಡವರೇ. ಅಂಬರೀಚ ಕಾನಿ ಯಜ್ಞೇ ಹವಿಂಶತ್ರ ಕಿಮಾಜ್ಯಂ ಕಾಚ ದಕ್ಷಿಣ ಋತ್ವಿಜಶ್ಚಾತ್ರಕೇ ರಾಜನ್ ತನ್ಮೇ ಬ್ರೂಹಿ ಚತಕ್ರತೋ. ಅದಕ್ಕೆ ಅಂಬರೀಷ ಹೇಳಿದ, ಓಹೋ, ಸಂಗ್ರಾಮ ಯಾಗವೋ ಇದು? ಹವಿಸ್ಸು ಅಲ್ಲಿ? ಆಜ್ಯ ಯಾವುದು? ದಕ್ಷಿಣ ಯಾವುದು? ಋತ್ವಿಕರು ಯಾರು? ಅದನ್ನು ಹೇಳುವಂದ. ಕೆಲವೊಮ್ಮೆ ಸದಾಚಾರದಲ್ಲೇ ನೆಲೆಗೊಂಡವರಿಗೂ ಕೂಡ ಒಂದು ಸಂಸ್ಕಾರ ಬೆಳೆದುಬಿಟ್ಟಿರುತ್ತೆ. ಆ ಸಂಸ್ಕಾರದಿಂದ ಅವರು ಆಚೆ ಹೋಗ್ಲಿಕ್ಕೆ ಆಗೋಲ್ಲ, ಕೇಳೋಲ್ಲ. ಆ ಸಂದರ್ಭದಲ್ಲಿ ಈ ತರಹದ ಪ್ರಶ್ನೆಗಳನ್ನು ಮಾಡ್ತಾರೆ. ಮಧ್ವಾಚಾರ್ಯರು ಸುಮ್ಮನೆ ಹೇಳಿದ್ದು, ಸಂಸ್ಕಾರೋ ಬಲವಾನ್. ಬ್ರಹ್ಮಾದಿಗಳು ಕೂಡ ಸಂಸ್ಕಾರವಶರು. ಅದರಿಂದಾಗಿ ಒಂದು ಇಂಪ್ರೆಷನ್ನು ನಿರಂತರವಾಗಿ ಮೂಡ್ತಾ ಇದ್ರೆ ಅದರ ಹಿನ್ನೆಲೆಯಲ್ಲೇ ಪ್ರಶ್ನೆ ಕೇಳ್ತಾರೆ. ನಾವು ಪ್ರಶ್ನೆ ಕೇಳುವವರ ಹಿನ್ನೆಲೆ ಏನು, ಪ್ರಶ್ನೆ ಕೇಳುವವರು ಯಾವ ಸಂಸ್ಕಾರದಿಂದ ಬಂದಿದ್ದಾರೆ, ಅವುಗಳನ್ನೆಲ್ಲ ನೋಡಿ ಆಮೇಲೆ ತಿಳಿಬೇಕಾಗತ್ತೆ. ಹಾಗೆ ತಿಳಿಬೇಕಾದ್ರೆ ಒಂದ್ಸರ್ತಿ ಓದಿದ್ರೆ ಆಗೋಲ್ಲ. ಒಂದು 2-3 ಬಾರಿ, 3 ಬಾರಿ, 4 ಬಾರಿ ಓದಿದಾಗ ನಮಗೊಂದು ಐಡಿಯಾ ಮೂಡುತ್ತೆ, ಓ ಯಾವ ಸಂಸ್ಕಾರದಿಂದ ಈ ಪ್ರಶ್ನೆ ಬಂತು ಅಂತ. ಅದರಿಂದಾಗಿ ಅಂಬರೀಷ ಕೇಳ್ತಾನೆ, ಈ ಸಂಗ್ರಾಮ ಯಜ್ಞದಲ್ಲಿ ಹವಿಸ್ಸು ಯಾವುದು, ಆಜ್ಯ ಯಾವುದು? ಅವನಿಗೆ ಅದೇ ರೀತಿ ಉತ್ತರ ಬೇಕು. ಋತ್ವಿಜ ಕುಂಜರಾಸ್ತತ್ರ ವಾಜಿನೋದ್ಧರ್ಯವಸ್ತಥ ಹವೀಂಷಿ ಪರಮಾಂಸಾನಿ ರುಧಿರಂ ಚಾಜ್ಯ ಮುಚ್ಚತೆ. ಇಂದ್ರನಿಗೆ ಗೊತ್ತಾಯಿತು, ಸಜ್ಜನ ಏನೋ ಸಂಸ್ಕಾರದಿಂದ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವನಿಗೆ ತಕ್ಕ ಉತ್ತರ ಕೊಟ್ಟು ಸುದೇವನ ಮೇಲ್ಮೆಯನ್ನ ಅವನಿಗೆ ಮನಗಾಣಿಸಬೇಕು. ಯಾಕೆಂದ್ರೆ ಅಂಬರೀಷ ವ್ರತದೀಕ್ಷಿತ, ಯುದ್ಧದಲ್ಲಿ ಭಾಗವಹಿಸಿದ್ದಕ್ಕಿಂತ ವ್ರತದಲ್ಲಿ ದೀಕ್ಷಿತನಾದದ್ದೇ ಹೆಚ್ಚು. ನೋಡಿ, ಭಾಗವತದಲ್ಲಿ ನಡೆದ ಘಟನೆ ಅಂಬರೀಷ ಈ ಭೂಮಿಯಲ್ಲಿ ಇದ್ದಾಗ ನಡೆದ ಘಟನೆ. ಮಹಾಭಾರತದಲ್ಲಿ ಅಂಬರೀಷನ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಆ ಅಂಬರೀಷ ಆ ಲೋಕಕ್ಕೆ ಹೋದ ಮೇಲೆ ಏನು ಘಟನೆ ಆಯಿತು ಅಂತ. ಎಂತಹ ಜ್ಞಾನಿಗಳಾಗಿರಲಿ, ದೇವರ ಅನುಗ್ರಹವನ್ನು ಪಡೆದಿರಲಿ, ಅವರಿಗೆ ಒಂದು ಕಟ್ಟುಪಾಡು ಇರುತ್ತೆ. ಆ ಕಟ್ಟುಪಾಡಿನಿಂದ ಅವರು ಆಚೆ ಬರೋದಿಲ್ಲ. ಇನ್ನು ಇಲ್ಲಿಯೂ ಅಷ್ಟೇ, ಜ್ಞಾನಿಗಳಿರ್ತಾರೆ, ಅವರ ಕಾಲದ ಮೋಹಗಳಿಂದ ಬದ್ಧರಾಗಿರ್ತಾರೆ. ಎಂತಹ ಜ್ಞಾನಿಯೇ ಆಗಿರಬಹುದು, ಅವ್ರ ಕಾಲವನ್ನು ಮೀರಿ ಯೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಎಂತಹ ಜ್ಞಾನಿಗಳೇ ಆದರೂ ಕೂಡ ನಮ್ಮ ಹಿಂದಿನವರು ಯಾವ ಹಿನ್ನೆಲೆಯಲ್ಲಿ ಆಚಾರ್ಯರನ್ನ ವಿಮರ್ಶೆ ಮಾಡ್ತಾ ಇದ್ದದ್ದು ಅಂದರೆ, ಅವರಿಗೆ ಅವತ್ತು ಉಪಲಬ್ಧ ಇದ್ದ ಟೆಕ್ಸ್ಟ್ಗಳ ಮೂಲಕ ಆಚಾರ್ಯರನ್ನ ವಿಮರ್ಶೆ ಮಾಡ್ತಾ ಇದ್ರು. ಅದರಿಂದಾಗಿ ಎಲ್ಲರಿಗೂ ಒಂದು ಸೀಮಿತ ಕಟ್ಟುಪಾಡುಗಳಿರ್ತದೆ, ಅದನ್ನ ಮೀರಲಿಕ್ಕೆ ಸಾಧ್ಯ ಉಂಟು. ಸಂಸ್ಕಾರಗಳೇನು, ಅವರ ಕಾಲ ಏನು ಅಂತ ತಿಳಿದು ಮಹಾಭಾರತಾದಿ ಸದ್ಗ್ರಂಥಗಳು ತ್ರಿಕಾಲ ಯೋಗ್ಯ, ತ್ರಿಕಾಲೋಚಿತ, ತ್ರಿಕಾಲ ಪ್ರಸಕ್ತ ಅಂತ ತಿಳಿದವರಿಗೆ. ಅದರಿಂದ ನೋಡಿ, ಇಲ್ಲಿ ಹೇಳ್ತಾರೆ, ಋತ್ವಿಜ ಕುಂಜರಾಸ್ತತ್ರ.
ಋಗ್ವೇದದ ಪುರೋಹಿತರಂತ ನೀನು ಇಟ್ಕೊಂಡ್ರೆ ಆನೆಗಳೇ ಇಲ್ಲಿ ಋಗ್ವೇದದ ಪುರೋಹಿತರ ತರಹ. ವಾಜಿನೋಧ್ವರ್ಯವಸ್ತಥಾ, ಕುದುರೆಗಳು ಅಧ್ವರ್ಯೂ ಇದ್ದ ಹಾಗೆ. ಹವಿಂಶಿ ಪರಮಾಂಸಾನಿ, ಇಲ್ಲಿ ಕಾಲನೆಂಬ ದೇವರಿಗೆ ಕೊಡುವಂತಹ ಹವಿಸ್ಸು ಯಾವುದು ಅಂತಂದ್ರೆ ಶತ್ರುಗಳ ಮಾಂಸ. ರುಧಿರಂ ಚಾಜ್ಯ ಮುಚ್ಚತೆ, ಶತ್ರುಗಳು ಘಾಸಿಗೊಳಿಸಿದಾಗ ನಿನ್ನ ಮೈಯಿಂದ ಹೊರ ಧುಮ್ಮಿಕ್ಕುವ ರಕ್ತ ಏನಿದೆ ಅದೇ ಇಲ್ಲಿ ಆಜ್ಯ. ಸೃಗಾಲ ಗೃಧ್ರಕಾ ಕೋಲಾಹ ಸದಸ್ಯಾಸ್ತತ್ರ ಸತ್ರಿಣಃ ಆಜ್ಯ ಶೇಷಂ ಪಿಬಂತ್ಯೇತೆ ಹವಿಪ್ರಾಶ್ನಂತಿ ಚಾಧ್ವರೇ. ಸೃಗಾಲ ಅಂದರೆ ನರಿ, ಗೃಧ್ರ ಅಂದರೆ ಹದ್ದು, ಕಾಗೆಗಳು, ಉಲೂಕಾಹ ಗೂಬೆಗಳು ಇಲ್ಲಿ ಸದಸ್ಯರಿದ್ದ ಹಾಗೆ. ಯಜ್ಞದ ಸದಸ್ಸಿನಲ್ಲಿ ಕುಳಿತವರು ಸದಸ್ಯರು. ಆ ಸದಸ್ಯರು ಏನು ಮಾಡ್ತಾರೆ ಅಂದರೆ ಆಜ್ಯಚೇತಂ ಪಿಬಂತಿ, ಯಜ್ಞದಲ್ಲಿ ಅರ್ಪಿಸಿ ಉಳಿದದ್ದನ್ನ ತಗೊಳ್ತಾರೆ. ಹಾಗೆ ಇಲ್ಲಿ ಕಾಲನಿಗೆ ನೈವೇದ್ಯ ಆದಮೇಲೆ ಈ ಆಜ್ಯಶೇಷವನ್ನ ಇಲ್ಲಿ ತಗೊಳ್ತಾರೆ. ಪ್ರಾಸತೋ ಮರತಂಘಾತಾ ಖಡ್ಗಚಕ್ತಿ ಪರಶ್ವಧಾ ಜ್ವಲಂತೋ ನಿಶಿತಾಪೀತಾ ಸೃಚಸ್ತಸ್ಯಾಥ ಸತ್ರಿಣಃ. ಇನ್ನು ಯಜ್ಞದಲ್ಲಿ ಸೃವ ಬೇಕು. ಮೊದಲು ಮರದ್ದಿರ್ತಿತ್ತು, ಆಮೇಲೆ ಈಗ ಎಲ್ಲ ಲೋಹದ ಬಂದಿದೆ. ಆ ಸೃವಗಳು ಯಾವುದು ಅಂತಂದ್ರೆ ಪ್ರಾಸ, ಖಡ್ಗ, ಈಟಿ, ಕೊಡಲಿ ಮೊದಲಾದವುಗಳು. ಇದು ಸೃವ ಯಾವುದು ಅಂದ್ರೆ ಚಾಪವೇಗ ಯತಸ್ತೀಕ್ಷ್ಣ ಪರಕಾಯ ಪ್ರಭೇದನಃ ರುಜುಸ್ಸುನಿಶತಸ್ಪೀತಃ ಸಾಯಕೋಸ್ಯ ಸೃವೋ ಮಹಾನ್. ಇನ್ನು ಅಶ್ವತ್ಥ ಪತ್ರಾಕೃತಿಯಲ್ಲಿ ಇರುವಂತಹ ಒಂದು ಸೃವ ಅಂತ ಕರೀತಾರೆ. ಅದು ಚಾಪವೇಗಾಯತಾಹ ತೀಕ್ಷ್ಣಾಹ, ವೇಗವಾಗಿ ಬಿಲ್ಲಿನಿಂದ ಹೊರಗಡೆ ಧುಮ್ಮಿಕ್ಕುವವುಗಳು, ಶತ್ರುಗಳ ದೇಹವನ್ನು ಸೀಳುವವುಗಳು. ಅಂತಹ ಸಾಯಕ ಬಾಣ ಏನಿದೆ ಅದೇ ಇಲ್ಲಿ ಸೃವ. ದ್ವೀಪಿ ಚರ್ಮಾಭಿನದ್ಧಸ್ತು ನಾಗದಂತ ಕೃತಸ್ಥರುಹು ಹಸ್ತಿ ಹಸ್ತ ಚರಕ್ ಖಡ್ಗ ಸ್ಫ್ಯೋ ಭವೇತ್ತತ್ರ ಸಂಯುಗೇ. ಸ್ಫ್ಯ ಅಂತಂದ್ರೆ ಯಜ್ಞದಲ್ಲಿ ದರ್ಭೆಯನ್ನು ಕತ್ತರಿಸಲಿಕ್ಕಾಗಿ ಇರುವ ಮರದ ಪುಟ್ಟ ಕತ್ತಿ ಸ್ಫ್ಯ ಅಂತ ಕರೀತಾರೆ. ಇದನ್ನ ಯಜ್ಞಾಯುಧ ಅಂತ ಕರೀತಾರೆ ಇವುಗಳನ್ನೆಲ್ಲ. ಆ ಸ್ಫ್ಯ ಯಾವುದು ಅಂತಂದ್ರೆ ಕತ್ತರಿಸುವ ಖಡ್ಗ. ದ್ವೀಪಿ ಚರ್ಮಾಭಿನದ್ಧ, ಚಿರತೆಯ ಚರ್ಮದಲ್ಲಿ ಇರುವ, ಆನೆಯ ದಂತದಿಂದ ಮಾಡಿರುವ ಕೈ ಹಿಡಿಯ ಒಂದು ಖಡ್ಗ ಏನಿದೆ ಅದೇ ಇಲ್ಲಿ ಸ್ಫ್ಯ. ಜ್ವಲಿತೈರ್ನಿಶಿತೈ ಪೀತೈ ಪ್ರಾಸಶಕ್ತಿ ಪರಶ್ವಧೈ ಶೌಕ್ಯಾಯತಮಯೈರ್ತೀಕ್ಷ್ಣೈ ಅಭಿಘಾತೋ ಭವೇದ್ಬಹು. ಯಜ್ಞದಲ್ಲಿ ಅಕ್ಕಿಯನ್ನು ಕುಟ್ಟುವ, ಭತ್ತವನ್ನು ಕುಟ್ಟುವ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಈ ಮಂತ್ರವನ್ನು ಹೇಳಬೇಕು ಅಂತ. ಇವತ್ತೆಲ್ಲ ಹೇಳಿದ್ರೆ ನನ್ನನ್ನು ಅಟ್ಟಿಸ್ಕೊಂಡ್ಬರ್ತಾರೆ ವೈದಿಕರು ಅಂತ ಅನ್ಕೊಂಡವರು. ಪಾತ್ರೆ ತೊಳೆಯುವಾಗ ಹೆಣ್ಣು ಮಕ್ಕಳು ಒಂದು ಸಾಮವನ್ನು ಹಾಡಲಿಕ್ಕಿದೆ, ಋಗ್ವೇದದ ಮಂತ್ರವನ್ನ. ಹಾಗೆ ಅಕ್ಕಿ ಕುಟ್ಟುವಾಗ ಮಂತ್ರಗಳನ್ನು ಹೇಳಲಿಕ್ಕಿದೆ. ಇವಾಗ ಯಾವುದ್ಯಾವುದೋ ಮೀಮಾಂಸಾ ಗ್ರಂಥದ ಸಂದರ್ಭದಲ್ಲಿ ನ್ಯಾಯಸುಧಾದ ಯಾವುದೋ ಒಂದು ತುಮುಕಲ್ಲಿ ವ್ರೀಹಿ ನಮಹಂತಿ ಅಂತ ಹೇಳಿ ಆ ವಾಕ್ಯದ ಅದು ಯಾರು ಕುಟ್ಟುತ್ತಾರೆ ಅಂತ ಇನ್ನೂ ಯಾರಿಗೂ ಸ್ಪಷ್ಟ ಆಗಿಲ್ಲ. ಹೆಣ್ಣು ಮಕ್ಕಳು ಆ ಒಂದು ಭತ್ತವನ್ನ ಒಂದು ಮಂತ್ರದಿಂದ ಕುಟ್ಟುತ್ತಾ ಅದನ್ನ ಬೇರ್ಪಡಿಸ್ತಾರೆ. ತುಷವನ್ನ ಅವಹನನ ಮಾಡೋದು ಅಂತ. ಅಲ್ಲಿ ಈ ಒಂದು ಒನಕೆಯಿಂದ ಕುಟ್ಟುತ್ತಾರೆ. ಆ ಒನಕೆ ಕುಟ್ಟುವಾಗ ಹಾಡೋದು. ಹೀಗಾಗಿ ರಾಗಿ ಬೀಸುವಾಗ ಹಾಡೋದು, ಭತ್ತ ಕುಟ್ಟುವಾಗ ಹಾಡೋದು,
ಅಕ್ಕಿಯನ್ನು ಅವಲಕ್ಕಿ ಮಾಡುವಾಗ ಹಾಡೋದು ಜನಪದ ಸಂಸ್ಕೃತಿ ಮಾತ್ರ ಅಲ್ಲರಿ, ವೈದಿಕ ಸಂಸ್ಕೃತಿಯಲ್ಲಿಯೂ ಇದೆ. ಆ ಒಂದು ಪ್ರಾಸ, ಶಕ್ತಿ, ಕೊಡಲಿ ಮೊದಲಾದವುಗಳೆಲ್ಲ ಯಜ್ಞದ ಹವಿಸ್ಸಿಗಾಗಿ ಕುಟ್ಟುವಂತಹ ಒಂದು ಒನಕೆ ಇದ್ದ ಹಾಗೆ. ಆ ಕ್ರಿಯೆ ಒಟ್ಟು ವ್ರೀಹಿ ಅವಹನನ ಅನ್ನುವ ಕ್ರಿಯೆಯನ್ನು ಹೋಲುತ್ತೆ. ಆವೇದಾದ್ಯತ್ತು ರುಧಿರಂ ಸಂಗ್ರಾಮೇ ಸ್ಯಂದತೆ ಭುವಃ ಸಾಸ್ಯ ಪೂರ್ಣಾಹುತಿರ್ಹೋತ್ರೈ ಸಮೃದ್ಧ ಸರ್ವಕಾಮಧೃಕ್. ಇನ್ನು ರಕ್ತದಲ್ಲಿ ಇದು ಮೈಯಿಂದ ಹರಿಯುವ ನೆತ್ತರು ಪೂರ್ಣಾಹುತಿ ಕಣ್ರಯ್ಯ. ಛಿಂದಿ ಭಿಂದೀತಿ ಯಶ್ಚೈತತ್ ಶ್ರೂಯತೆ ವಾಹಿನಿ ಮುಖೇ ಸಾಮಾನಿ ಸಾಮಗಾಸ್ತಸ್ಯ ಗಾಯಂತಿ ಯಮಸಾಧನೆ. ಕತ್ತರಿಸು, ಕೊಲ್ಲು, ಮಾರೋ ಇತ್ಯಾದಿಗಳ ಯುದ್ಧದಲ್ಲಿ ಏನಿದೆಯಲ್ಲ, ಆ ಸಾಮ ಏನಿದೆ, ಆ ಕೂಗು ಏನಿದೆ, ಅದು ಸಾಮದಂತೆ. ಹಾಗಾದ್ರೆ ಎಲ್ಲರಿಗೂ ಆಗಬೇಕು. ಕುರಾನ್ನಲ್ಲಿ ಹೇಳಿದ್ದಕ್ಕೆ ಏನು, ಇಲ್ಲಿ ಹೇಳ್ತಾ ಇರೋದೇನು ಅಂತ ನಿಮಗೆ ಅನಿಸಿರಬಹುದು. ಖುರಾನ್ನಲ್ಲಿ ಹೇಳಿದ್ದಕ್ಕೂ ಇಲ್ಲಿ ಹೇಳಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಖುರಾನಿನಲ್ಲಿ ಇನ್ವೇಷನ್ ಅನ್ನೋದು ಧರ್ಮ, ಇಲ್ಲಿ ಇನ್ವೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಒಂದು ಜನಾಂಗ ಮಾತ್ರ ಧರ್ಮ ರಕ್ಷಣೆಗಾಗಿ ಹೋರಾಡೋದಷ್ಟೇ, ಮತ್ತೆ ಎದುರು ಹೋರಾಡುವುದು. ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಹೋರಾಡೋದು, ಅಧರ್ಮ ಇರಬಾರ್ದು ಅಂತ ಹೋರಾಡೋದು. ನಾವೇ ಮೈ ಮೇಲೆ ಬಿದ್ದು ನಾಗರಿಕರನ್ನ ಬಾಂಬ್ ಹಾಕಿ ಸಾಯಿಸೋದು ಇತ್ಯಾದಿಗಳನ್ನ ನಮ್ಮಲ್ಲಿ ಹೇಳಲಿಲ್ಲ. ವ್ಯತ್ಯಾಸ ಇದೆ. ಹವಿರ್ಧಾನಂ ತು ತಸ್ಯಾಹು ಪರೇಶಾಂ ವಾಹಿನಿ ಮುಖಂ ಕುಂಜರಾಣಾಂ ಭಯಾನಾಂಚ ವರ್ಮಿಣಾಂಚ ಸಮುಚ್ಚಯ. ಆಮೇಲೆ ವ್ಯೂಹ ಏನಿದೆ ಅದು ಶೇನ ಚಿತಿ ಇದ್ದ ಹಾಗೆ. ಚಿತಿ ಅಂತಂದ್ರೆ ಮಂಡಲ, ಆ ಮಂಡಲ ಇದ್ದ ಹಾಗೆ. ಉತ್ತಿಷ್ಠತೆ ಕಬಂಧೋತ್ರ ಸಹಸ್ರೇ ಪತಿತೆ ತುಯಃ ಸಯೂಪಸ್ತಸ್ಯ ಶೂರಸ್ಯ ಖಾದಿರೋಷ್ಟಾಶ್ರಿರುಚ್ಯತೆ. ಇನ್ನು ಯಜ್ಞದಲ್ಲಿ ಖದಿರ ಯೂಪ ಬೇಕು. ಯೂಪ ಅಂದರೆ ಬಲಿಗಂಬ, ಪ್ರಾಣಿಗಳನ್ನು ಅದಕ್ಕೆ ಕಟ್ಟಿ ಹಾಕುವುದು. ಅದಕ್ಕೆ 8 ಭುಜಗಳಿರ್ತವೆ, ಅಷ್ಟಾಶ್ರಿ ಅಂತ ಕರೀತಾರೆ. ಸಾವಿರಾರು ಜನರನ್ನು ಕೊಂದಾಗ ಕೆಲವು ಶವಗಳು ದಿಗ್ಗನೆ ಎದ್ದು ನಿಲ್ತವೆ. ರುಂಡವಿಲ್ಲದ ಮುಂಡ ಎದ್ದು ಹೀಗೆ ನಿಂತಿರುತ್ತಂತೆ. ಅದೇ ಯೂಪ ಇದ್ದ ಹಾಗೆ. ಇಡೋಪಹೂತಂ ಕ್ರೋಚಂತಿ ಕುಂಜರಾಸ್ತ್ವಂ ಕುಚೇರಿತಾಃ ಜಾಘುಷ್ಟ ತಲತಾಲೇನ ವಷಟ್ಕಾರೇಣ ಪಾರ್ಥಿವ. ಆನೆಗಳು ಘೀಳಿಡುವುದು ಇದು ಸಾಮ ಇದ್ದ ಹಾಗೆ. ಇನ್ನು ಚಪ್ಪಾಳೆ ತಟ್ಟುವಾಗ ನಮ್ಮ ಕೈ ಧ್ವಜಸ್ತಂಭಕ್ಕೋ ಇನ್ಯಾವುದಕ್ಕೋ ತಟ್ಟುವಾಗ ಆದ ಶಬ್ದ ವಷಟ್ಕಾರ ತರಹ ಅಂತ ಇಟ್ಕೊಳ್ಳಿ. ದುಂದುಭಿಯೇ ಉದ್ಗಾತ ಬ್ರಹ್ಮಸ್ವೇ ಹ್ರಿಯಮಾಣೇ ಚ ತ್ಯಕ್ತ್ವಾ ಯುದ್ಧೇತ್ ಪ್ರಿಯಾಂ ತನುಂ. ತನ್ನ ಶರೀರವನ್ನೇ ಈ ಆಹುತಿಯಾಗಿ ಮಾಡುವ ಕ್ರಮ ಇದು. ಆತ್ಮಾನಂ ಯೂಪಮುಚ್ಛೃತ್ಯ ಸಯಜ್ಞೋನಂತ ದಕ್ಷಿಣ. ತನ್ನನ್ನೇ ಬಲಿಗಂಬ ಅಂತ ಮಾಡಿಕೊಳ್ಳೋದೇನಿದೆ ಅದು ಇಂತಹ ಯಜ್ಞ, ಆತ್ಮಯಜ್ಞ. ಯಸ್ತು ನಾಪೇಕ್ಷತೆ ಕಂಚಿತ್ ಸಹಾಯಂ ವಿಷಮೇ ಸ್ಥಿತಃ ವಿಗಾಹ್ಯ ವಾಹಿನಿ ಮಧ್ಯೆ ತಸ್ಯ ಲೋಕ ಯಥಾ ಮಮ. ಯಾರ ಸಹಾಯವನ್ನು ಬೇಡದೆ ಧರ್ಮ ರಕ್ಷಣೆಗಾಗಿ ಮುನ್ನುಗ್ಗಿ ಹೋಗಬೇಕು ಅನ್ನುವ ಕೆಚ್ಚದೆ ಇರುತ್ತಲ್ಲ, ಅವನಿಗೆ ನನ್ನ ಲೋಕ. ಯಸ್ಯ ತೋಮರ ಸಂಘಟ್ಟಾಹ ಭೇರಿ ಮಂಡೂಕ ಕಚ್ಚಪ ಶರಾಸ್ತಿ ಶರ್ಕರಾ ದುರ್ಗಾ
ಮಾಂಸಶೋಣಿತ ಕರ್ದಮ. ಅವನು ಒಂದು ನದಿಯನ್ನೇ ದಾಟಿದ ಹಾಗೆ, ಭೇರಿಗಳೆಂಬ ಕಪ್ಪೆಗಳು, ಆಮೆಗಳಿರುವ, ಬಾಣ ಮತ್ತೆ ಅಸ್ಥಿ ಅನ್ನುವ ನುರುಜುಗಲ್ಲುಗಳಿರುವ, ಮಾಂಸಶೋಣಿತ ಕರ್ದಮ, ರಕ್ತ ಮಾಂಸಗಳೆಂಬ ಕೆಸರಿರುವ, ಹಸಿ ಚರ್ಮಪ್ಲವ, ಕತ್ತಿ ಗುರಾಣಿ ಎಂಬ ನದಿಗಳಿರುವ, ತೆಪ್ಪಗಳಿರುವ, ಯೋಧರ ತಲೆಗೂದಲೆಂಬ ಪಾಚಿ ಇರುವ, ಪತಾಕ ಧ್ವಜವಾನೀರ, ಪತಾಕ ಧ್ವಜ ಅನ್ನುವ ಶೀತೋದಕ ಶೋಣಿತೋದಕ ಸಂಪೂರ್ಣ ಪುಕ್ಕಲರ ಎದೆಗೂಡು ಸಿಡಿಯುವಂತಹ ಯುದ್ಧವೆಂಬ ನದಿ ಪರಲೋಕವನ್ನು ಕುರಿತು ನಮ್ಮನ್ನು ಒಯ್ಯುತ್ತದೆ. ಎಷ್ಟಿ ಖಡ್ಗ ಮಹಾಮೀನ ಹತನಾಗ ಮಹಾನಕ್ರ. ಆನೆಗಳೇ ಮೊಸಳೆ ಇದ್ದ ಹಾಗೆ, ಖಡ್ಗ ಕೋಲುಗಳೇ ಮೀನಿದ್ದ ಹಾಗೆ, ಕಂಕ ಗೃಧ್ರ ಬಲಪ್ಲವ, ಅಲ್ಲಿ ಅಲ್ಲಿ ಕಾಗೆ ಹದ್ದುಗಳೆಂಬ ಪುಟ್ಟ ಪುಟ್ಟ ದ್ವೀಪಗಳು, ಪುರುಷಾದಾನುಚರಿತ ಭೀರೂಣಾಂ ಕಶ್ಮಲಾವಹ. ಕೇಳಿದರೇನೆ ಪುಕ್ಕಲರಿಗೆ ಅಂಜಿಕೆಯಾಗುವ ನದಿ ಇದು. ವೇದಿರಿಯಸ್ಯ ತ್ವಮಿತ್ರಾಣಾಂ ಶಿರೋಭಿರ್ವ್ಯವಕೀರ್ಯತೆ. ವೇದಿ ಯಾವುದು? ವೇದಿ ಅಂದರೆ ಯಜ್ಞಕುಂಡ. ಯಜ್ಞಕುಂಡ ಯಾವುದು ಅಂತಂದ್ರೆ ಶತ್ರುಗಳ ತಲೆಗಳ ಮೇಲೆ ಹಾಸುವುದೇ ವೇದಿ. ಪತ್ನಿ ಶಾಲಾ ಕೃತಾಯಸ್ಯ ಪರೇಶಾಂ ವಾಹಿನಿ ಮುಖಂ. ಬೇರೊಬ್ಬರ ಶತ್ರುಗಳು ಏನಿದ್ದಾರೆ ಅವರ ನಡುವೆ ನುಗ್ಗೋದೇ ಪತ್ನಿ ಶಾಲಾ ಇದ್ದ ಹಾಗೆ. ತನ್ನ ಸೈನಿಕರ ಶಿಬಿರ ಹವಿರ್ಧಾನಿ ಇದ್ದ ಹಾಗೆ, ನಂತರದ ಯೋಧರು ಸದಸ್ಯರಿದ್ದ ಹಾಗೆ. ಈ ರೀತಿಯಾದ ವೇದಿ ಅಲ್ಲಿ ವ್ಯೂಹಗಳಲ್ಲಿ ಬೆಳಗುತ್ತಿರುವ ಕಾಲನೆ 3 ಅಗ್ನಿಗಳಿದ್ದ ಹಾಗೆ. ಯಸ್ತು ಯೋಧ ಪರಾವೃತ್ತ. ಯಾರು ಇಂತಹ ಯಜ್ಞದಿಂದ ಬೆನ್ನು ತೋರಿಸಿಕೊಂಡು ಓಡಿ ಬರ್ತಾನೆ ಅವನು ನರಕಕ್ಕೆ ಹೋಗ್ತಾನೆ. ಅದರಿಂದಾಗಿ ಆಹವೇತು ಹತಂ ಶೂರಂ ನ ಶೋಚೇತ ಕದಾಚನ. ನಾಯಕಂ ವಾ ಪ್ರಮಾಣಂ ವಾ ಯೋ ವಾ ಸ್ಯಾತ್ ತತ್ರ ಪೂಜಿತಃ. ನಾಯಕನನ್ನ ಜೀವಸಹಿತ ಹಿಡಿದ್ರೆ ನನ್ನ ಲೋಕ. ಬೇರೊಬ್ಬರ ಸೇನಾಧಿಪತಿಯನ್ನ ಕೊಂದು ಅವನು ಏರಿದರೆ ವಿಷ್ಣು ವಿಕ್ರಮ. ವಿಷ್ಣು ವಿಕ್ರಮ ಅಂತ ಹೇಳಿ ಯಜ್ಞದಲ್ಲಿ ಒಂದು ಕ್ರಮ. ಇದೋ ವಿಷ್ಣುವಿನ ಹೆಜ್ಜೆ ಅಂತ 3 ಹೆಜ್ಜೆ ಇಡ್ಲಿಕ್ಕಿದೆ. ಅದೆಲ್ಲ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಆ ವಿಷ್ಣು ವಿಕ್ರಮ ಅಂತನ್ನುವ ಒಂದು ಯಜ್ಞದ ಪ್ರಕ್ರಿಯೆ. ಈ ಯಜ್ಞದ ಪ್ರಕ್ರಿಯೆ ಸನ್ಯಾಸಿಗಳಿಗೆ ಬೇಡವೇನೋ, ಅವ್ರಿಗೂ ಬೇಕು ವಸ್ತುತಃ. ಏಕೆಂದರೆ ವಿಷ್ಣು ತೀರ್ಥರು ಮಾಡಿದ್ದಾರೆ. ಅದಕ್ಕೆ ಸನ್ಯಾಸಿಗಳು ಬ್ರಾಹ್ಮಣಾರಣ್ಯಕಗಳನ್ನು ಓದುವ ಕ್ರಮ ತಪ್ಪಿ ಹೋಗಿದೆ. ಉಪನಿಷತ್ತಿಗೆ ಹಿನ್ನೆಲೆಯಾಗಿ ಬ್ರಾಹ್ಮಣಾರಣ್ಯಕಗಳ ಜೊತೆ ಓದಿದ್ರೆ ಅದು ಬಹಳ ಪರಿಣಾಮಕಾರಿ. ಅದರಿಂದಾಗಿ ವಿಷ್ಣು ವಿಕ್ರಮ ಅಂತ ಹೇಳಿ ಒಂದು ಕ್ರಮ. ಯಜಮಾನನನ್ನ ವಿಷ್ಣು ಅಂತ ಕರೀತಾರೆ. ಆ ಯಜಮಾನ ವಿಷ್ಣು ಏನಿದ್ದಾನೆ ಅವನು ಪತ್ನಿ ಶಾಲೆಯೆಡೆಗೆ ಸ್ವಲ್ಪ ದೂರ ಹೋಗಿ ಮತ್ತೆ ವೇದಿಯ ಕಡೆಗೆ ಬರೋದನ್ನ ವಿಷ್ಣು ವಿಕ್ರಮ ಅಂತ ಕರೀತಾರೆ. ಅಂದ್ರೆ ಅದು ನಾರಾಯಣನ ಹೆಜ್ಜೆಗಳೇ ಅಂತ. ಆ ವಿಷ್ಣು ವಿಕ್ರಮವನ್ನ ಮಾಡಿದವ. ಹೀಗಾಗಿ ನಿಮಗೆ ಇಡೀ ವೇದದಲ್ಲಿ ವಾಮನಾವತಾರ ತ್ರಿವಿಕ್ರಮಾವತಾರದ್ದೇ ವರ್ಣನೆ ಜಾಸ್ತಿ ಇರುವಂಥದ್ದು. ಶತಪಥ ಬ್ರಾಹ್ಮಣದಲ್ಲಿ ಮೊದಲಾದವುಗಳಲ್ಲಿ ಮತ್ತೆ ಋಗ್ವೇದದಲ್ಲಿ ಹೆಚ್ಚು ವಿಷ್ಣು ವಿಕ್ರಮವೇ ಇರೋದು. ಅದು ಬೃಹಸ್ಪತಿ ಸವದಂತೆ. ನಾಯಕನನ್ನೋ ಸೇನಾ ನಾಯಕನನ್ನೋ ಹಿಡಿದ್ರೆ ನನ್ನ ಲೋಕ ಅವನಿಗೆ. ಆಹವೇತು ಹತಂ ಶೂರಂ. ಯುದ್ಧದಲ್ಲಿ ಸತ್ತವನ ಬಗ್ಗೆ ದುಃಖ ಪಡಬಾರದು. ಅಶೋಚ್ಯೋ ಹಿ ಹತಃಶೂರ ಸ್ವರ್ಗಲೋಕೆ ಮಹೀಯತೆ. ಅದಕ್ಕೆ ಕೃಷ್ಣ ಅಶೋಚ್ಯಾನ್
ಅನ್ವಶೋಚಸ್ತ್ವಂ ಅಂತ ಹೇಳಿದ್ದು. ದೇ ಆರ್ ನಾಟ್ ಪಿಟಿಯಬಲ್. ಕೃಷ್ಣ ಹೇಳಿದ್ದು ಅಶೋಚ್ಯಾನ್ ಅನ್ವಶೋಚಃ, ಸುಮ್ಮನೆ ನೀನು ದುಃಖ ಪಡ್ತಾ ಇದೀಯ ಅಷ್ಟೇ ಅಂತ. ಅದರಿಂದ ಅವನಿಗೆ ಸ್ನಾನ ಬೇಡ, ಅಶೌಚ ಬೇಡ. ಯುದ್ಧದಲ್ಲಿ ಸತ್ತವನಿಗೆ, ಯುದ್ಧದಲ್ಲಿ ಸತ್ತರೆ ಮೃತಕವನ್ನು ಆಚರಿಸುವ ಕ್ರಮ ಇಲ್ಲ. ಸತ್ತ ಸುದ್ದಿ ಕೇಳಿದ ಕೂಡಲೇ ನಾರ್ಮಲ್ ದಿನಗಳಲ್ಲಿ ಏನು ಮಾಡಬೇಕು? ಸ್ನಾನ ಮಾಡಬೇಕು. ಆಮೇಲೆ ತರ್ಪಣವನ್ನು ಕೊಡಬೇಕು, ಧರ್ಮೋದಕ ಅಂತ 10ನೇ ದಿವಸಕ್ಕೆ. ಅದ್ಯಾವುದನ್ನು ಕೊಡೋ ಅಗತ್ಯ ಇಲ್ಲ ಯುದ್ಧದಲ್ಲಿ ಗೆದ್ದವನಿಗೆ. ಅಂದರೆ ಈ ಎಲ್ಲ ರಿಚುವಲ್ಸ್ಗಳ ಹಿಂದೆ ಬಲಿಷ್ಠವಾದ ಮನಸ್ಸು ರೂಪುಗೊಳ್ಳಬೇಕು. ಅದು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಆ ಮನಸ್ಸು ಗಟ್ಟಿಯಾಗಬೇಕು, ಪರಿಪಕ್ವಗೊಳ್ಳಬೇಕು. ಯಾವುದನ್ನೂ ಯಜ್ಞವಾಗಿ ಕಾಣಬಹುದು ಅಂತ ಇದರ ಅರ್ಥ. ಆದರೆ ಮೊನ್ನೆ ಒಂದು ವಿಡಿಯೋ, ಜ್ಞಾನವೇ ಮುಖ್ಯ ಅಂತ ಆದರೆ ಕರ್ಮ ಯಾಕೆ ಬೇಕು ಅಂತ ನೋಡಿದೆ ಅಷ್ಟೇ, ಅದ್ರ ಒಳಗಡೆ ಹೋಗಲಿಲ್ಲ. ಅಲ್ಲಿ ಎಲ್ಲ ಕರ್ಮ ಅಂತಂದ್ರೆ ಇದೇ ಬಾವಿಯಲ್ಲಿ ಸ್ನಾನ ಮಾಡೋದು, ಆಮೇಲೆ ಇದನ್ನೇ ಅಂತಾನೆ ಅನ್ಕೊಂಡಿದ್ದಾರೆ. ಅದಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಅದಕ್ಕಿಂತ ಎತ್ತರಕ್ಕೆ ಇರಬೇಕು ಅಂತ. ಅದು ಫಸ್ಟ್ ಸ್ಟೆಪ್ಪು ಅಂತ ಹೇಳಿ ಬಾವಿಯಲ್ಲಿ ಸ್ನಾನ ಮಾಡೋದು, ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ಜಪಕ್ಕೆ ಕೂಡೋದು, ಅವೆಲ್ಲ ಮೊದಲನೆಯ ಲೆವೆಲ್. ಆದರೆ ಅದಷ್ಟೇ ಕರ್ಮ ಅಲ್ಲ. ನೋಡಿ, ಇಲ್ಲಿ ಹೇಳೋದು ಯುದ್ಧದಲ್ಲಿ ಸತ್ತವನು ಇವತ್ತು ಸತ್ತಿರ್ತಾನೆ, ಇನ್ನು ಯುದ್ಧ ಮುಂದುವರಿತಾ ಇರುತ್ತೆ, ಅವನಿಗೆ ಉದಕ ಕೊಡುವ ಅವಶ್ಯಕತೆ ಇಲ್ಲ, ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಪಾಂಡವರು ಯುದ್ಧ ಮುಗಿಸಿದವರೇ ಶಿಬಿರಕ್ಕೆ ಬಂದರೆ ಏನು ಮಾಡ್ತಾ ಇದ್ರು? ಅದರಿಂದಾಗಿ ಅಲ್ಲಿ ಸ್ವರ್ಗಲೋಕದಲ್ಲಿ ಪುಣ್ಯ, ಚತ್ವಾರ ಆಶ್ರಮಾಸ್ತಸ್ಯ ಯೋ ಯುದ್ಧೇ ನಪಲಾಯತೆ, 4 ಆಶ್ರಮಗಳಲ್ಲಿ ಚೆನ್ನಾಗಿ ಬಾಳಿದ ಪುಣ್ಯ ಯುದ್ಧದಲ್ಲಿ ಗೆದ್ರೆ. ವೃದ್ಧ ಬಾಲಂ ನ ಹಂತವ್ಯಂ, ಆದರೆ ವೃದ್ಧರನ್ನ ಬಾಲಕರನ್ನ ಕೊಲ್ಲಬಾರದು, ಸ್ತ್ರೀಯನ್ನ ಕೊಲ್ಲಬಾರದು, ಬ್ರಾಹ್ಮಣರನ್ನ ಕೊಲ್ಲಬಾರದು. ತೃಣಪೂರ್ಣ ಮುಖಶ್ಚೈವ ತವಾಸ್ಮೀತಿ ಚ ಯೋ ವದೇತ್, ತನ್ನ ಶರಣಾಗತಿಯನ್ನು ತೋರಿಸಲಿಕ್ಕೆ ಹುಲ್ಲನ್ನು ತುರುಕಿಕೊಂಡು ಬಾಯಿಗೆ ನಾನು ನಿನ್ನವನು ಕೊಲ್ಲದಿರು ಅಂತ ಹೇಳಿದ್ರೆ ಕೊಲ್ಲಬಾರದು. ನೋಡು ಅಂಬರೀಷ, ನನ್ನ ವೈಯಕ್ತಿಕ ಅನುಭವವನ್ನು ಹೇಳೋದಾದ್ರೆ ನೋಡಿ, ಇಂದ್ರನ ದೃಷ್ಟಿ ನಾವು ಭಾಗವತದಲ್ಲಿ ನೋಡಿದ್ದು ಅದು ದರ್ಶನ. ಭಾಗವತದಲ್ಲಿ ನೋಡಿದ್ದು ದರ್ಶನ. ಇಂದ್ರ ಏನು ಹೇಳಲಿಲ್ಲ, ನಾನು ವೃತ್ರನನ್ನ ಕೊಂದಾಗ ಹೇಗಿತ್ತು, ನಮುಚಿಯನ್ನ ವಿರೋಚನನನ್ನ ಕೊಂದಾಗ ಹೇಗಿತ್ತು ಅಂತ. ಇಲ್ಲಿ ಇಂದ್ರನ ವ್ಯೂ ಸಿಗತ್ತೆ. ನಾವು ಭಾಗವತ ಮಾತ್ರ ಓದ್ತೀವಿ ಅಂದ್ರೆ ಅಂಬರೀಷನ ಈ ಒಂದು ಅಪಕ್ವತೆ ನಮಗೆ ಗೊತ್ತಾಗೋದಿಲ್ಲ, ಇಂದ್ರನ ಪಕ್ವತೆಯೂ ಗೊತ್ತಾಗೋದಿಲ್ಲ. ಓ, ದುರ್ವಾಸನನ್ನೇ ಸೋಲಿಸಿದವ ದುರ್ವಾಸನಿಂದ ಶಕ್ತನಾದ ಇಂದ್ರನಿಗಿಂತ ಮಿಗಿಲಾಗಿ ಇರಲೇಬೇಕು ಅಂತ ನಾವು ಅಂದ್ಕೊಳ್ತೇವೆ. ಅಲ್ಲ, ಇಂದ್ರನ ಮನಸ್ಸಿನ ಪಕ್ವತೆ ಯಾವ ಲೆವೆಲ್ಲಿನದ್ದು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅದರಿಂದಾಗಿ ಮಧ್ವಾಚಾರ್ಯರ ನಿರ್ಣಯ ಸರಿ ಅಂತ ಅನ್ಸುತ್ತೆ. ನೋಡಪ್ಪ, ದುರ್ವಾಸರನ್ನ ದೇವರು ಆ ಮಟ್ಟಿಗೆ, ಅವತ್ತಿನ ಮಟ್ಟಿಗೆ ಬುದ್ಧಿ ಕಲಿಸಿ ಅಂಬರೀಷನನ್ನ ಮೆಚ್ಚಿಕೊಂಡದ್ದು ಭಿಕ್ಷುಕ ಪುತ್ರ ನ್ಯಾಯ ಅಂತ. ಒಬ್ಬ ಭಿಕ್ಷುಕ ಇರ್ತಾನೆ, ಮಗು ತೊಡೆ ಮೇಲೆ ಕೂತಿರುತ್ತೆ, ಮಗು ಏನೋ ಕೇಳ್ತಾ ಇರುತ್ತೆ, ಮಗು ಊಟ ಮಾಡಿಸ್ತಾ ಇರ್ತೀವಿ. ಭಿಕ್ಷುಕ ಬಂದು ದೀನವಾಗಿ ಏನಾದರೂ ಕೊಡಿ ಅಂತ ಕೇಳ್ತಾನೆ, ತಕ್ಕ ಆಚೆ ಓಡ್ತೇವೆ. ಅದರ ಅರ್ಥ ಭಿಕ್ಷುಕನಿಗಿಂತ ಮಗುವಿನ ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತಲ್ಲ. ಆ ಟೈಮಿನಲ್ಲಿ ಭಿಕ್ಷುಕನಿಗೆ ಬೇಕು, ಹಸಿವಾಗಿದೆ ಅವನಿಗೆ ಅಷ್ಟೇ. ಆ ರೀತಿ ಅಂಬರೀಷನನ್ನು ಲಾಲಿಸಿದ್ದು ಅಂತ ಮಧ್ವಾಚಾರ್ಯರು ಹೇಳೋದು ನೋಡಿ, ಎಲ್ಲಿ ಎಷ್ಟು ಸ್ಪಷ್ಟ ಆಗುತ್ತೆ. ನಾವು ಇದನ್ನು ಓದದೆ ಮಿಸ್ ಮಾಡಿಕೊಂಡ್ರೆ ಇಂದ್ರನ ಎತ್ತರ ಗೊತ್ತಾಗತ್ತಾ? ನೋಡಿ, ಅವನು ಹೇಳ್ತಾನೆ, ಇಂದ್ರ ನೋಡು ಅಂಬರೀಷ, ವೃತ್ರ, ಬಲ, ಪಾಕ, ವಿರೋಚನ, ನಮುಚಿ,
ಶಂಬರ, ವಿಪ್ರಚಿತ್ತಿ, ದಾನವರು, ಆಮೇಲೆ ಪ್ರಚಿತ್ತಿ ಎಲ್ಲರನ್ನ ಕೊಂದದ್ರಿಂದಲೇನೆ ನಾನಿನ್ನೂ ಈ ಪೋಸ್ಟಿನಲ್ಲಿ ಇರೋದು ಅಂತಾನೆ. ಹತ್ವಾ ದೇವಾಧಿಪೋ ಭವಂ ಇತ್ಯೇತತ್ ಚಕ್ರವಚನಂ ನಿಶಮ್ಯ ಪ್ರತಿಪೂಜ್ಯ ಚ ಯೋಧಾನಾಮಾತ್ಮನಃ ಸಿದ್ಧಿಂ ಅಂಬರೀಚೋಭಿಪನ್ನವಾನ್. ಈ ಇಂದ್ರನ ಮಾತನ್ನ ಕೇಳಿದ ಮೇಲೆ ತನ್ನ ಕೈ ಕೆಳಗಡೆಯ ಯೋಧರ ಸಾಧನೆಯನ್ನ ಅಂಬರೀಷ ಲಘುವಾಗಿ ಕಾಣಲಿಲ್ಲ. ಗೊತ್ತಾಯ್ತಾ ಸೂಕ್ಷ್ಮನ ಹೇಳಿದ್ದು? ಮೊದಲು ಪ್ರಶ್ನೆ ಮಾಡಿದಾಗ ಇವನೇನು ನನ್ನಷ್ಟು ಎತ್ತರಕ್ಕೆ ಏರಿಲ್ಲ, ದೊಡ್ಡ ಸ್ಥಾನ ಕೊಡೋದೇನು ಅಂತ ಮನಸ್ಸಿಗೆ ಕಸಿವಿಸಿ ಮಾಡಿಕೊಂಡ ಅಂಬರೀಷ. ಆ ಮಾತ್ಸರ್ಯವನ್ನು, ಹಮ್ಮನ್ನು ತ್ಯಾಗ ಮಾಡಬೇಕು ಕೂಡಲೇ. ಅಂಬರೀಷ ಅದನ್ನು ಕೂಡಲೇ ಗ್ರಹಿಸಿ ತನ್ನ ಯೋಧರನ್ನ ಚೆನ್ನಾಗಿ ಗೌರವಿಸಿದ. ಅದರಿಂದ ಸಿದ್ಧಿಯನ್ನು ಹೊಂದಿದ ಅನ್ನುವಲ್ಲಿಗೆ 89ನೆಯ ಅಧ್ಯಾಯ. ಇನ್ನು 90ನೆಯ ಅಧ್ಯಾಯವನ್ನು ನಾವು ನೋಡಲಿದ್ದೇವೆ. ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಏಕಾದಶಿ ದಿವಸ ಏಕಾದಶಿಯ ಮಹತ್ವವನ್ನು ಜಗತ್ತಿಗೆ ಸಾರಿದ, ಏಕಾದಶಿಯ ಉಪವಾಸ ದೇವರಿಗೆ ಎಷ್ಟು ಪ್ರಿಯ ಅಂತನ್ನೋದನ್ನು ಹೇಳಿದ ಅಂಬರೀಷನ ಇನ್ನೊಂದು ಮಗ್ಗಲಿನ ಪರಿಚಯ ಆಯಿತು. ಅದು ದೈವ ಸಂಕಲ್ಪ ಅಂತ ಹೇಳ್ತಾ ದೇವರನ್ನ ಮತ್ತೆ ನಮಿಸುತ್ತಾ ನೋಡಿ, ಭಾಗವತಕ್ಕೆಲ್ಲ ಹೊಸ ಆಯಾಮಗಳೇ ಬಂದ್ಬಿಡಿತು. ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ನೋಡೋಣ.